ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಣಲಿ ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆಲ್ಲ ಇದೇ ಥರ ಅಕ್ಕಿ ರೊಟ್ಟಿನ ಬಾಣಲಿಲೇ ಮಾಡ್ತಾ ಇದ್ದಿದ್ದು. ಮಸಾಲೆ ರೊಟ್ಟಿ ಅಂತಲೂ ಅಂತಾರೆ ಇದಕ್ಕೆ. ನೋಡಿ, ಒಂದು ಬಟ್ಲಿಗೆ ನಾನು ಒಂದು ಮೀಡಿಯಮ್ ಬೌಲಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇಷ್ಟಕ್ಕೆ 2 ಈರುಳ್ಳಿನ ನಾವು ಸಣ್ಣಗೆ ಹೆಚ್ಕೋಬೇಕು. ಚಾಪರಲ್ಲಿ ಚಾಪ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಾಪರಲ್ಲೇ ಚಾಪ್ ಮಾಡಿರೋದು ಈರುಳ್ಳಿ. 2 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಇಡಿಯಷ್ಟು ಸಬ್ಬಾಕ್ಸಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಸಣ್ಣಗೆ ಹೆಚ್ಚಿರೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಈಗ ನಾವು ತರ್ತರಿಯಾಗಿ ಇದು ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ, ಅಥವಾ ಸಣ್ಣಗೆ ಬೇಕಾದರೂ ಹೆಚ್ಚಿ ಹಾಕ್ಬೋದು. ಹಾಗೆ 1 ಕ್ಯಾರೆಟ್ ತುರಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಈ ರೀತಿ ಹೆಚ್ಚಿ ಹಾಕೋದ್ರಿಂದ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ಕೆಲವರು ತುರಿದ್ಬಿಟ್ಟು ಕಾಯಿ ತುರಿ ಹಾಕ್ತಾರೆ, ಅದಕ್ಕಿಂತ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ. ಹಾಗೆ 3 ಸ್ಪೂನಷ್ಟು ಕಡಲೆಕಾಯಿ ಬೀಜನ ನಾನು ಹುರಿದು ಪೌಡ್ರ್ ಮಾಡಿ ತರ್ತರಿಯಾಗಿ ಹಾಕ್ತಾಯಿದ್ದೀನಿ. ಹಾಗೆ 2 ಸ್ಪೂನು ನೆನೆಸಿರ್ತಕ್ಕಂಥ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜನೂ ತುಂಬ ಪೌಡ್ರ್ ಆಗಬಾರ್ದು, ಸ್ವಲ್ಪ ತರ್ತರಿಯಂಗೆ ಇದ್ದರೂ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ನಾನು ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಈ ಅಕ್ಕಿ ಹಿಟ್ಟು ಜೊತೆಗೆ ಈ ಹಾಕಿರೋ ಪದಾರ್ಥಗಳನ್ನೆಲ್ಲ ಬೆರೆಸ್ಕೊಡೋಣ. ಯಾಕೆಂದರೆ ಈರುಳ್ಳಿ, ಕ್ಯಾರೆಟು ಇದರಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಅಕ್ಕಿ ಹಿಟ್ಟಿಗೆ ನೀಟಾಗಿ ಬೆರೆತ್ಕೊಂಡ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸೋದಕ್ಕೆ ಒಂದು ಅಂದಾಜು ಗೊತ್ತಾಗುತ್ತೆ. ನಾನು ಇಲ್ಲಿ ಚಾಪರ್ಗೆ ನೀರು ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಈರುಳ್ಳಿ ಚಾಪ್ ಮಾಡಿದ್ನಲ್ಲ, ಅದಿನ್ನೂ ಈರುಳ್ಳಿ ಎಲ್ಲ ಚಾಪರ್ಲೆ ಉಳಿದಿರುತ್ತೆ. ಅದಕ್ಕೆ ನೀರು ಸೇರಿಸಿ ಹಿಟ್ಟಿಗೆ ಕಲಿಸ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಈ ರೀತಿ ಕೈ ಆಡಿಸಿ ಚೆನ್ನಾಗಿ ಕಲಸಿ, ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು, ತೆಳ್ಳಕ್ಕೂ ಇರಬಾರ್ದು. ನೋಡಿ, ಈ ರೀತಿ ಒಂದು ಸಾಫ್ಟಾಗಿ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಈ ರೀತಿ. ನಾನಿಲ್ಲಿ ರೊಟ್ಟಿ ಹಾಕೋದಕ್ಕೆ ಅಂತಲೇ 2 ಬಾಣಲೆನ ಎತ್ತಿಟ್ಟಿರ್ತೀನಿ. ಇದು ರೊಟ್ಟಿ ಹಾಕೋದಕ್ಕೆ ಅಂತಲೇ ಇರೋದು ಬಾಣಲಿ ನಮ್ಮನೇಲಿ. ಈ ಥರ ಬಾಣಲಿಲಿ ರೊಟ್ಟಿ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ. ಬಟ್ರ್ ಪೇಪರ್ ಮೇಲಾಗಲಿ, ಆಯಿಲ್ ಪೇಪರ್ ಮೇಲೆ ತಟ್ಟಿ ಹಾಕ್ತೀವಲ್ಲ, ಆ ರೊಟ್ಟಿಗಿಂತ ಇದು ತುಂಬ ರುಚಿಯಾಗಿ ಬರುತ್ತೆ. ನೋಡಿ, 2 ಸ್ಪೂನ್ ತಳಕ್ಕೆ ಎಣ್ಣೆ ಹಾಕಿ ನೀಟಾಗಿ ಈ ಥರ ತಟ್ಟಬೇಕು. ತೆಳ್ಳಗೆ ತಟ್ಟಿ ಒಲೆ ಮೇಲೆ ಇಟ್ಟು ಬೇಯಿಸಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ನಾರಾಗೋದಿಲ್ಲ ರೊಟ್ಟಿ, ಗರ್ಗರಿ ಅಂತ ಇರುತ್ತೆ, ಸಾಫ್ಟಾಗಿ ಗರ್ಗರಿ ಅಂತ ಇರುತ್ತೆ. ನಾನು 2 ಬಾಣಲಿ ಇಟ್ಕೊಂಡಿರ್ತೀನಿ. ಅದೊಂದು ಬಾಣಲಿ ಬೇಯೋಷ್ಟೊತ್ತಿಗೆ ಮತ್ತೊಂದು ಬಾಣಲಿಲಿ ಈ ರೀತಿ ನಾನು ತಟ್ಟಿ ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ಅದು ತಣ್ಣಗಾಗೋಷ್ಟೊತ್ತಿಗೆ ಇನ್ನೊಂದು ಬಾಣಲಿ ಇಡೋದು. ಆ ಥರ ಸ್ವಲ್ಪ ತಣ್ಣಗೆ ಮಾಡಿ ನಾವು ಇದೇ ರೀತಿ ಸ್ಟೌವಿಂದ ಕೆಳಗಿಳಿಸಿ ಎಣ್ಣೆ ಹಾಕಿ ತಟ್ಕೊಂಡು ಇಡಬೇಕಾಗುತ್ತೆ. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋಗಳದ್ದು ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಮತ್ತು ಕಾಯಿ ಚಟ್ನಿ ಏನಾದರೂ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಮನೇಲಿ ಟ್ರೈ ಮಾಡಿ. ಮುಂದೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.